ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ನಾನಾ ನೀನಾ ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ಸಿದ್ದರಾಮಯ್ಯ ಮಾತ್ರ ಅಧಿಕಾರ ಹಂಚಿಕೆ ಮಾತುಕತೆಯೇ ನಡೆದಿಲ್ಲ ಎಂದ್ರೆ ಡಿ.ಕೆ. ಶಿವಕುಮಾರ್ ಹಂಚಿಕೆ ಮಾತುಕತೆ ಆಗಿದೆ, ನನ್ನ ಕುರ್ಚಿ ನನಗೆ ಬಿಡಿ ಅಂತಿದ್ದಾರೆ. ಇದು ಹೈಕಮಾಂಡ್ ನಾಯಕರಿಗೆ ತಲೆನೋವನ್ನು ತರಿಸ್ಬಿಟ್ಟಿದೆ. ಸಿದ್ದರಾಮಯ್ಯ ನಾನೇ ಫುಲ್ ಟೈಮ್ ಸಿಎಂ ಅಂತಿದ್ರಂತೆ, ಡಿ.ಕೆ. ಅಸಲಿ ಆಟ ಆರಂಭ ಮಾಡಿದ್ದಾರೆ ಈಗ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಇದು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನಾನು ಶಿವು ರಾನರಾಪುರ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಾವೇರಿರುವ ಸಿಎಂ ಕುರ್ಚಿ ಕದನ ಸದ್ಯಕ್ಕೆ ತಣ್ಣಗಾಗುವ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ನಾನೇನ್ ಕಡಿಮೆ ಇಲ್ಲ ಅಂತ ಜಿದ್ದಿಗೆ ಬಿದ್ದಿದ್ದಾರೆ. ಒಮ್ಮೆ ನಾನು ಸಿಎಂ ಆಗುವ ಅವಕಾಶ ಬಿಟ್ರೆ ಮತ್ತೊಂದು ಸಿಗಲ್ಲ ಈಗಂತ ಡಿ.ಕೆ. ಶಿವಕುಮಾರ್ ಅಂದ್ಕೊಂಡ್ರೆ, ನಾನೇನಾದ್ರೂ ಈಗ ಸಿಎಂ ಕುರ್ಚಿಯನ್ನ ಬಿಟ್ಕೊಟ್ಬಿಟ್ರೆ ಅದು ತಪ್ಪಾಗ್ಬಿಡುತ್ತೆ, ತನ್ನನ್ನ ತಾನು ಅವಕಾಶ ವಂಚಿತನಾಗಿ ಮಾಡಿಕೊಂಡಂತೆ ಅಂತ ಸಿಎಂ ಸಿದ್ದರಾಮಯ್ಯ ಅಂದ್ಕೊಂಡಿದ್ದಾರೆ. ಹಾಗಾಗಿ ಶತಾಯಗತಾಯ ಸಿಎಂ ಸಿದ್ದರಾಮಯ್ಯನವರು ಕುರ್ಚಿಯನ್ನ ಮಾತ್ರ ಬಿಟ್ಕೊಡ್ಲೇಬಾರದು ಎಂಬ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಕ್ಕಟ್ಟು ತಂದಿರೋದು. ನಾನೇ 5 ವರ್ಷ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಂತೆ ಡಿ.ಕೆ. ಶಿವಕುಮಾರ್ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಶತಾಯಗತಾಯ ಈ ಬಾರಿಯೇ ಸಿಎಂ ಆಗ್ಲೇಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ತಾವಂದುಕೊಂಡಿದ್ದನ್ನ ಸಾಧಿಸೋದಕ್ಕೆ ಡಿ.ಕೆ. ಅಸಲಿ ಆಟ ಆರಂಭ ಮಾಡಿದ್ದಾರೆ. ಡಿ.ಕೆ. ತಂತ್ರಕ್ಕೆ ಸಿಎಂ ಅಂಡ್ ಟೀಮ್ನಲ್ಲೂ ಸ್ವಲ್ಪ ಆತಂಕ ಹೆಚ್ಚಾಗ್ಬಿಟ್ಟಿದೆ. ನವೆಂಬರ್ 20ನೇ ತಾರೀಕು ಸರ್ಕಾರ ಮೊದಲಾರ್ಧ ಅವಧಿಯನ್ನು ಪೂರೈಸಿದೆ. ಹೀಗಾಗಿ ನವೆಂಬರ್ 21ರಿಂದ ನಾನೇ ಸಿಎಂ ಅಂದ್ಕೊಂಡಿದ್ರು ಪಾಪ ಡಿ.ಕೆ. ಶಿವಕುಮಾರ್ ಈಗ ಭಾರಿ ನಿರಾಸೆಗೊಂಡಿದ್ದಾರೆ. ಇದರಿಂದ ಸಿಟ್ಟಿಗೆದ್ದಿರುವ ಡಿ.ಕೆ. ಶಿವಕುಮಾರ್ ಹೊಸ ತಂತ್ರವನ್ನು ರೂಪಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಈ ತಂತ್ರ ಹೈಕಮಾಂಡ್ ನಾಯಕರನ್ನೇ ಕಂಗೆಡಿಸಿದೆ. ಇಷ್ಟಕ್ಕೂ ಡಿ.ಕೆ. ಆರಂಭ ಮಾಡಿರುವಂತಹ ಅಸಲಿ ಆಟ ಆದ್ರೂ ಏನು, ಅದು ಕೈ ಕಮಾಂಡ್ಗೆ ತಲೆನೋವಾಗಿರೋದಾದ್ರೂ ಯಾಕೆ? ಡಿ.ಕೆ. ಶಿವಕುಮಾರ್ ಈ ಬಾರಿ ಹೈಕಮಾಂಡ್ ಬಳಿ ಹೋಗೋದಕ್ಕೆ ನಿರ್ಧಾರ ಮಾಡಿಲ್ಲ, ಬದಲಿಗೆ ನೇರವಾಗಿ ಸಿದ್ದರಾಮಯ್ಯ ಅವರನ್ನ ಕೇಳೋದಕ್ಕೆ ನಿರ್ಧಾರ ಮಾಡಿಲ್ಲ. ಈ ಎರಡೂ ನಿರ್ಧಾರಗಳಿಗಿಂತ ಹೆಚ್ಚಾಗಿ ಶಾಸಕರ ನಂಬರ್ ಗೇಮ್ ಅನ್ನ ಆರಂಭ ಮಾಡೋದಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ನ ಎಲ್ಲ ಶಾಸಕರನ್ನ ನೇರವಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇದರ ಆರಂಭ ಎಂಬಂತೆ ನೇರವಾಗಿ ಬೆಂಗಳೂರಿನ ಪರಪ್ಪನಗ್ರಹಾರ ಜೈಲಿಗೆ ಹೋದ ಡಿಸಿಎಂ ಡಿ.ಕೆ. ಶಿವಕುಮಾರ್ ಜೈಲಿನೊಳಗಿರುವ ಉತ್ತರ ಕರ್ನಾಟಕದ ಪ್ರಭಾವಿ ಶಾಸಕ ವಿನಯ್ ಕುಲಕರ್ಣಿ ಹಾಗೂ ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇದು ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಡಿ.ಕೆ. ಶಿವಕುಮಾರ್ ವಿನಯ್ ಕುಲಕರ್ಣಿ ಭೇಟಿಯ ಉದ್ದೇಶ ಏನು, ಅವರ ಜೊತೆ ಮಾತನಾಡಿದಾದ್ರೂ ಏನು, ಈಗಿನ ಸಂದರ್ಭದಲ್ಲಿ ಅದು ಡಿ.ಕೆ.ಗೆ ಅನಿವಾರ್ಯವೋ ಅಥವಾ ವಿನಯ್ ಕುಲಕರ್ಣಿ ಹಾಗೂ ಪಪ್ಪಿಗೆ ಅನಿವಾರ್ಯವೋ ಅಥವಾ ಇದು ಶಾಸಕರ ನಂಬರ್ ಗೇಮ್ನ ಆರಂಭವಾ ಅನ್ನುವಂಥ ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಮೂಲಗಳ ಪ್ರಕಾರ ಸಿದ್ದರಾಮಯ್ಯ ಮಾತ್ರ ಸಿಎಂ ಕುರ್ಚಿಯನ್ನ ಬಿಟ್ಕೊಡಲ್ಲ ಅನ್ನೋದು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಹಾಗಂತ ಹೈಕಮಾಂಡ್ ಕೂಡ ಹೇಳಿದ ಮಾತನ್ನ ಕೇಳುವಂತೆ ಕಾಣ್ತಾ ಇಲ್ಲ. ಹಾಗಾಗಿ ನಾನೇ ಯಾಕೆ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬಾರ್ದು, ನನ್ನ ಕಡೆ ಶಾಸಕರ ನಂಬರ್ ಹೆಚ್ಚಾದ್ರೆ ನಾನೇ ಸಿಎಂ ಆಗಬಹುದಲ್ವಾ
ಹಾಗೊಮ್ಮೆ ನಂಬರ್ ಗೇಮ್ ಆರಂಭ ಆದಲ್ಲಿ ನನಗೆ ಪ್ರತಿ ಶಾಸಕರು ಕೂಡ ಮುಖ್ಯ. ಅವರು ಜೈಲಲ್ಲಿದ್ರೇನು, ಬೇರೆ ಕಡೆ ಇದ್ರೇನು, ನನಗೆ ಪ್ರತಿ ಶಾಸಕನ ಸಂಖ್ಯೆಯೂ ಕೂಡ ಮುಖ್ಯ ಆಗುತ್ತೆ ಎಂಬ ನಿರ್ಧಾರಕ್ಕೆ ಡಿ.ಕೆ. ಶಿವಕುಮಾರ್ ಬಂದಂತೆ ಕಾಣ್ತಾ ಇದೆ. ಅಲ್ಲದೆ ಡಿ.ಕೆ. ಶಿವಕುಮಾರ್ ಅವರ ಬಳಿ ಪ್ಲಾನ್ ಬಿ ಕೂಡ ರೆಡಿ ಇರಬಹುದು. ಏನ್ ಪ್ಲಾನ್ ಬಿ? ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಕೂಡ ಕಡೆಯವರೆಗೆ ಸಿಎಂ ಕುರ್ಚಿನ ಬಿಡಲ್ಲ ಅನ್ನೋದು ಸ್ಪಷ್ಟವಾದ್ರೆ ಬಿಜೆಪಿ ಜೆಡಿಎಸ್ ಶಾಸಕರ ಜೊತೆಗೆ ಕಾಂಗ್ರೆಸ್ನಲ್ಲಿನ ತಮ್ಮ ಬೆಂಬಲಿಗ ಶಾಸಕರನ್ನ ಒಗ್ಗೂಡಿಸಿಕೊಂಡು ಸಿಎಂ ಆಗೋದು. ಇದಕ್ಕಾಗಿ ಶಾಸಕರ ನಂಬರ್ ಗೇಮ್ ಆಟ ಆಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇರೋದು. ಅಲ್ಲದೆ ವಿನಯ್ ಕುಲಕರ್ಣಿ ಅವರು ಉತ್ತರ ಕರ್ನಾಟಕದ ಪ್ರಭಾವಿ ಶಾಸಕ. ಹಾಗಂತ ಎಂತಹ ಸಂದರ್ಭವೇ ಬಂದರೂ ನಿಮ್ಮೆಲ್ಲರ ಬೆಂಬಲ ನನಗೆ ಬೇಕು ಅಂತ ಡಿ.ಕೆ. ಶಿವಕುಮಾರ್ ವಿನಯ್ ಕುಲಕರ್ಣಿಯನ್ನ ಕೇಳಿದ್ದಾರೆ ಅನ್ನುವಂಥ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಏನೇ ಆಗಲಿ ಇದೆಲ್ಲದಕ್ಕೂ ಸದ್ಯಕ್ಕಂತೂ ಸ್ಪಷ್ಟನೆ ಸಿಗಲ್ಲ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.